ನಮಸ್ಕಾರ. ನಮ್ಮ ಸೂಫಿ ಸೋಲ್ ಅವೇಕ್ನಿಂಗ್ ಚಾನಲ್ಗೆ ಸ್ವಾಗತ. ನಮ್ಮ ಜೊತೆ ತನ್ವೀರ್ ಅಹಮದ್ ಅಲ್ಲಾ ಟಿವಿ ಫಾಲೋವರ್ ಇದ್ದಾರೆ. ಅವ್ರ ಜೊತೆಲಿ ನಾವು ಸ್ಪಿರಿಚುಯಾಲಿಟಿ, ಆಮೇಲೆ ಕಾಲ್ಕಿ ಭಗವಾನ್, ಇಮಾಮ್ ಮೆಹದಿ ಅವ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆನೂ ತೊಗೊಳ್ಳೋದು. ನಮಸ್ಕಾರ ತನ್ವೀರ್ ಅಹಮದ್ ಅವರೇ, ನಮ್ಮ ಬ್ರಾಡ್ಕಾಸ್ಟ್ ಚಾನಲ್ಗೆ ಸ್ವಾಗತ. ನೀವು ತುಂಬ ಅಲ್ಲಾ ಟಿವಿ ಫಾಲೋವರ್ ಅಂತ ಗೊತ್ತಾಯಿತು, ತುಂಬ ತಿಳುವಳಿಕೆ ಇದೆ ಅಂತ ಗೊತ್ತಾಯಿತು. ನಾವು ಏನಂದರೆ ಸ್ಪಿರಿಚುಯಾಲಿಟಿ ಬಗ್ಗೆ, ಆಮೇಲೆ ಇಮಾಮ್ ಮೆಹದಿ, ಕಾಲ್ಕಿ ಭಗವಾನ್, ಮಸಾಯ ಬಗ್ಗೆ ತಿಳ್ಕೋಬೇಕು ಅಂತ ತುಂಬ ತಿಳುವಳಿಕೆ ಬೇಕು ಆಗಿದೆ ನನಗೆ. ನಿಮ್ಮ ಹತ್ರ ತುಂಬ ನಾಲೆಜ್ ಇದೆ ಇದ್ರ ಬಗ್ಗೆ ಅಂತ ಗೊತ್ತಾಯಿತು. ಅದಕ್ಕೆ ನಮ್ಮ ಚಾನಲ್ಗೆ ಸ್ವಾಗತ ಮಾಡ್ತಾಯಿದ್ದೀನಿ. ನಮಸ್ತೆ, ಎಲ್ಲರಿಗೂ ನಮಸ್ತೆ. ಅಸ್ಸಲಾಮ್ ಅಲೈಕುಮ್, ಗೋಹಶಾಹಿ ಮರಬಾ. ತುಂಬ ಖುಷಿಯಾಯಿತು ನನ್ನನ್ನು ನಿಮ್ಮ ಸ್ಟುಡಿಯೋಕ್ಕೆ ಕರೆದಿದ್ದಕ್ಕೆ. ಸ್ಪಿರಿಚುಯಾಲಿಟಿಯಲ್ಲಿ ತುಂಬಾ ನಾಲೆಜ್ ಇದೆ. ಆ ಸ್ಪಿರಿಚುವಲ್ ನಾಲೆಜನ್ನು ಕಲ್ತ್ಕೊಳ್ಳೋದು ನಮ್ಮ ಕರ್ತವ್ಯ. ಯಾಕಂತ ಹೇಳಿದ್ರೆ ಒಂದಿಲ್ಲ ಒಂದಿನ ನಾವು ಈ ದೇಹನ ಬಿಟ್ಟು ಹೋಗಬೇಕು. ಸ್ಪಿರಿಚುವಲ್ ನಾಲೆಜ್ ಇಲ್ಲ ಅಂತ ಹೇಳಿದ್ರೆ, ಅಧ್ಯಾತ್ಮ ಇಲ್ಲ ಅಂತ ಹೇಳಿದ್ರೆ, ಆ ಸೋಲ್ಗೆ ದಾರಿನೇ ಗೊತ್ತಾಗಲ್ಲ. ಅದು ದಾರಿ ತಪ್ಪಿ ಬೇರೆ ರಾಂಗ್ ರೂಟಲ್ಲಿ ಹೋಗ್ಬಿಟ್ರೆ ತುಂಬ ಕಷ್ಟ. ಅದಕ್ಕೆ ಒಬ್ಬರು ಡಾಕ್ಟರ್ ಆಗೋದಕ್ಕೆ MBBS ಮಾಡಬೇಕು, ಇಂಜಿನಿಯರಿಂಗ್ಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಬೇಕು. ಎಲ್ಲರಿಗೂ ಒಂದೊಂದು ಸಪ್ರೇಟ್ ವಿದ್ಯಾ ಕಲಿಬೇಕಂತ ಹೇಳಿದ್ರೆ ಅದಕ್ಕೆ ತಕ್ಕನಾಗಿ ಎಜುಕೇಷನ್ ಇದೆ. ಆ ನಾಲೆಜ್ ಬಂದು ಈ ಪ್ರಪಂಚದ್ದು, ಈ ದೇಹಕ್ಕೆ ಸಂಬಂಧಪಟ್ಟಿದ್ದು, ಈ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು. ಅದೇ ರೀತಿಯಲ್ಲಿ ಸೋಲಿಗೆ ನಾಲೆಜ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೇನು ಅರ್ಥ ಆಗಲ್ಲ. ಅದು ಬೇರೆ ದಾರಿ ತಪ್ಪಿ ಬೇರೆ ರೂಟಲ್ಲಿ ಹೋಗೋಕ್ಕೆ ಸಾಧ್ಯತೆ ಇದೆ. ನಾವು ಯೋಚನೆ ಮಾಡ್ತಾ ಇರೋದಾಗಲಿ, ನಾವು ಜೀವನ ಮಾಡ್ತಾ ಇರೋದು, ಇದೆಲ್ಲ ನಮ್ಮ ಸೋಲಿಂದ ಅಲ್ಲ, ನಮ್ಮ ಲೋವರ್ ಸೆಲ್ಫ್ ಮತ್ತು ನಮ್ಮ ಬುದ್ಧಿಯಿಂದ. ಸೊ ಸ್ಪಿರಿಚುವಲ್ ನಾಲೆಜಲ್ಲಿ ತುಂಬ ವಿಷಯಗಳು ನಾವು ತಿಳ್ಕೊಬೇಕಾಗಿದೆ. ಇವಾಗ ಮನುಷ್ಯನಿಗೆ ಸ್ಪಿರಿಚುವಲ್ ನಾಲೆಜ್ ಅನ್ನೋದು ತುಂಬಾ ಮುಖ್ಯವಾಗಿದೆ. ಇವಾಗ ಮೀನಿಗೆ ಯಾವ ರೀತಿಯಲ್ಲಿ ನೀರಿದ್ರೆ ಅದು ಜೀವಂತವಾಗಿರೋಕ್ಕೆ ಸಾಧ್ಯ ಇದೆಯಲ್ಲ, ಅದೇ ರೀತಿಯಲ್ಲಿ ಮನುಷ್ಯ ಅಂತ ಹುಟ್ಟು ಬಂದ ಮೇಲೆ ಈ ಪ್ರಪಂಚದಲ್ಲಿ ಅವನು ವಿತೌಟ್ ಸ್ಪಿರಿಚುವಲ್ ನಾಲೆಜ್ ಅವನು ಹೋಗೋಕ್ಕೆ ಆಗಲ್ಲ. ಅವನು ಸ್ಪಿರಿಚುವಾಲಿಟಿ ಕಲ್ತ್ಕೊಂಡು ಈ ದೇಹನ ಬಿಟ್ಟು ಅವನು ಆ ಸೋಲನ್ನು ಎನ್ಲೈಟ್ ಮಾಡಿಕೊಂಡು ಅವನು ಹೋಗಬೇಕು. ಇದು ಮನುಷ್ಯನ ಕರ್ತವ್ಯ. ಇದು ದೇವರು ಅದೇ ಇಷ್ಟಪಡೋದು. ಒಂದು ಮನುಷ್ಯ ಈ ಪ್ರಪಂಚಕ್ಕೆ ಬರ್ತಾನೆ, ಸಾಮಾನ್ಯವಾಗಿ ಜೀವನ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಸಂಪಾದನೆ ಮಾಡ್ತಾನೆ, ಕಾರು ಬಂಗ್ಲಾ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು ಎಲ್ಲ ಇರ್ತಾರೆ. ದೇಹದ ಸಂಬಂಧಪಟ್ಟ ವಿಷಯಗಳನ್ನ ಅದನ್ನು ಸ್ಪಿರಿಚುವಾಲಿಟಿ ಅಂತ ತಿಳ್ಕೊಳ್ಳೋದು ಬಂದು ತುಂಬ ತಪ್ಪಾಗಿರುತ್ತೆ. ಸ್ಪಿರಿಚುವಲ್ ನಾಲೆಜು ಸಪ್ರೇಟ್ ಆಗಿದೆ, ಈ ದೇಹದ ಸಂಬಂಧಪಟ್ಟದ ನಾಲೆಜು ಸಪ್ರೇಟ್ ಆಗಿದೆ. ಇದಕ್ಕೆ ಮಿಕ್ಸ್ ಮಾಡಿಕೊಂಡು ತುಂಬ ಕನ್ಫ್ಯೂಸಲ್ಲಿ ಜನಗಳು ಈ ಪ್ರಾಣ ಬಿಟ್ಟು ಹೋಗುವಾಗ ಅವ್ರು ದಾರಿ ತಪ್ಪಿ ಒಂದು ರಾಂಗ್ ರೂಟ್ಗೆ ಹೋಗ್ತಾ ಇದ್ದಾರೆ ಅಂತ ಅಲ್ಲಾ ಟಿವಿ ಮೂಲಕ ಸೂಫಿ ಮಾಸ್ಟರ್ ಯೂನುಸ್ ಅಲ್ ಗೌಹರ್ ಅವರು ನಮಗೆ ತುಂಬಾ ನಾಲೆಜ್ ಕೊಟ್ಟಿದ್ದಾರೆ. ಆ ನಾಲೆಜನ್ನು ತಗೊಂಡು ನಾವು ಈ ಪ್ರಪಂಚ ಬಿಟ್ಟು ಹೋಗುವಾಗ ಹಾರ್ಟ್ ಎನ್ಲೈಟ್ ಮಾಡಿಕೊಂಡೇ ಕಂಪಲ್ಸರಿ ಹೋಗಬೇಕಾಗಿದೆ. ಸೂಫಿ ಮಾಸ್ಟರ್ ಯೂನುಸ್ ಅಲ್ ಗೌಹರ್ ಅವರ ಗುರುಗಳಾದ ಸರ್ಕಾರ್ ಗೋಹಶಾಹಿ ಅವರ ನಾಲೆಜೇ ಇದು. ಇವಾಗ ಸರ್ಕಾರ್ ಗೋಹಶಾಹಿ ಅವರು ಈ ಪ್ರಪಂಚದಲ್ಲಿ ಮಾಯವಾಗಿದ್ದಾರೆ, ಆದರೆ ನಮ್ಮ ಜೊತೆಲೇ ಇರ್ತಾರೆ, ಆದರೆ ನಮ್ಮ ಕಣ್ಣಿಗೆ ಕಾಣಲ್ಲ. ಈ ಕೆಲಸ ಅವ್ರು ಮಾಡೋ ಕೆಲಸ ಬಂದು ಅವರ ಶಿಷ್ಯರು ಸೂಫಿ ಮಾಸ್ಟರ್ ಯೂನುಸ್ ಅಲ್ ಗೌಹರ್ ಅವರು ಮಾಡ್ತಾ ಇದ್ದಾರೆ. ಇದೆಲ್ಲ ಯಾವ ರೀತಿ ಪಾಸಿಬಲ್ ಆಗಿದೆ, ಇದೆಲ್ಲ ಇನ್ನು ಮುಂದೆ ತುಂಬ ವಿಷಯಗಳು ನಾವು ತಿಳ್ಕೊಬೇಕಾಗಿದೆ. ಫಸ್ಟು ಈ ಸ್ಪಿರಿಚುವಲ್ ನಾಲೆಜ್ ಕಲ್ತ್ಕೊಂಡ್ರೆ ಇದರ ಮೇಲೆ ಎಲ್ಲ ನಂಬಿಕೆ ಆಟೋಮೆಟಿಕ್ಕಾಗಿ ಬರುತ್ತೆ. ಬರೀ ಬಾಯಿ ಮಾತಲ್ಲ, ಈ ಸ್ಪಿರಿಚುವಲ್ ನಾಲೆಜ್ ಅನ್ನೋದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಇದೆ. ಇದು ನೀವು ಹೊರಗಡೆ ನೀವು ತೋರ್ಸೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಇದೇ ಒಂದು ವೀಕ್ನೆಸ್ಸು. ದೇವ್ರು ಏನು ಮಾಡ್ತಾನೆ, ಹಾರ್ಟ್ ಎನ್ಲೈಟ್ ಮಾಡಿದ ತಕ್ಷಣ ಅವನ ಜ್ಞಾನ ಅವನೇ ಸ್ವತಃ ಕೊಡ್ತಾನೆ. ಆ ಜ್ಞಾನ ಬಂದ ಮೇಲೆ ಇವಾಗ ನಮ್ಮ ತಡೈ ಅಂತ ಹೇಳ್ತೀವಿ, ಆ್ಯಕ್ಚುಲಿ ಅದು ತಡೈ ಅಲ್ಲ, ಅದು ಸ್ಪಿರಿಚುವಲ್ ಐ. ಅದು ಓಪನ್ ಆದಾಗ ಮಾತ್ರ ಅವನಿಗೆ ಗೊತ್ತಾಗುತ್ತೆ, ನಾನು ಎಲ್ಲಿಂದ ಬಂದಿದ್ದೀನಿ, ನಾನು ಏನಕ್ಕೋಸ್ಕರವಾಗಿ ಈ ಪ್ರಪಂಚದಲ್ಲಿ ಬಂದಿದ್ದೀನಿ, ನಾನು ಏನು ಮಾಡಬೇಕಾಗಿತ್ತು, ನಾನು ಏನು ಮಾಡ್ತಾಯಿದ್ದೆ, ಇದೆಲ್ಲ ಜ್ಞಾನ ಬರುತ್ತೆ. ಆ ಜ್ಞಾನ ಬಂದಾಗ ಅವನಿಗೆ ಈ ಒಳಗಡೆ ಇರೋ ಆವೇಶ, ಕೋಪ, ಕ್ರೋಧ, ಕಾಮ ಇದೆಲ್ಲ ಹೋಗ್ಬಿಡುತ್ತೆ. ಇವಾಗ ಆಮೇಲೆ ಆ ಮನುಷ್ಯ ಏನು ಮಾಡ್ತಾನೆ, ಜಾತಿ, ಧರ್ಮ, ಭೇದ ಭಾವ ಯಾವುದು ನೋಡಲ್ಲ. ಅವನಿಗೆ ನಿಜ ಗೊತ್ತಾದ ಮೇಲೆ ಎಲ್ಲ ಮನುಷ್ಯರನ್ನು ಒಂದೇ ರೀತಿಯಲ್ಲಿ ಅವನು ನೋಡ್ತಾನೆ. ಎಲ್ಲ ಮನುಷ್ಯರಾಗಿಯೇ ಅವನಿಗೆ ಕಣ್ಣು ಕಾಣ್ತಾರೆ, ಆದರೆ ಧರ್ಮ ಕಾಣಲ್ಲ. ದೇವರಿಗೆ ಯಾವುದು ಧರ್ಮ ಇಲ್ಲ. ದೇವರು
ದೇವ್ರಿಗೆ ಯಾವ ರಿಲಿಜನೂ ಇಲ್ಲ.